ಅವರು ನನ್ನನ್ನು ಕೊಲ್ಲಬಹುದು, ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ಅವರಿಗೆ ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯದ ಕನಸು ಕಂಡು ಹೋರಾಟವನ್ನೇ ಜೀವನವಾಗಿಸಿದ್ದ ಕೆಚ್ಚೆದೆಯ ಸ್ವಾತಂತ್ರ್ಯ ವೀರ ಭಗತ್ ಸಿಂಗ್. ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ದೇಶಭಕ್ತ ಭಗತ್ ಸಿಂಗ್ ಸೆಪ್ಟೆಂಬರ್ 27, 1907 ಲಾಯನ್ಪುರ್ ಜಿಲ್ಲೆಯ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿದರು. 1919 ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ತಮ್ಮ 12ನೇ ವಯಸ್ಸಿನಲ್ಲಿ ಭೇಟಿ ಕೊಟ್ಟ ದಿನದಿಂದಲೇ ಭಗತ್ ಸಿಂಗ್ ಕ್ರಾಂತಿಕಾರಿ ಮನೋಭಾವವನ್ನು ಬೆಳೆಸಿಕೊಂಡರು. ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಪಾರು ಮಾಡಲು ಕ್ರಾಂತಿಕಾರಿ ಮಾರ್ಗ ಅನುಸರಿಸಿದ ಭಗತ್ ಸಿಂಗ್ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅದು ಮಾರ್ಚ್ 23, 1931. ಭಗತ್ ಸಿಂಗ್ ಗಲ್ಲಿಗೆ ಇರುವ ಸಮಯ ಹತ್ತಿರವಾಗಿತ್ತು. ವಕೀಲರು ಕೊನೆಯದಾಗಿ ಭೇಟಿಯಾದಾಗ ತಾನು ಅಂದು ಕೇಳಿದ್ದ ಲೆನಿನ್ ಕುರಿತಾದ ಪುಸ್ತಕ ಸಿಕ್ಕಿತೇ ಎಂದು ಕೇಳಿದ ಕ್ರಾಂತಿಕಾರಿ ಭಗತ್ ಸಿಂಗ್. ಆ ಪುಸ್ತಕ ಕೈಗೆ ಸಿಕ್ಕಿದ್ದೇ ತಡ ಓದಲು ಕುಳಿತು ಬಿಟ್ಟ. ನಾಳೆ ನೇಣಿಗೆ ಕೊರಳೊಡ್ಡುತ್ತಿರುವ ವ್ಯಕ್ತಿ ಹೀಗೆ ಇರಲು ಸಾಧ್ಯವೇ ಎನಿಸಿತ್ತು. ದೇಶದ ಜನರಿಗೆ ನಿಮ್ಮ ಸಂದೇಶವೇನೆಂದು ಕೇಳಿದಾಗ ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ನನ್ನ ಆತ್ಮವನ್ನು ಹತ್ತಿಕ್ಕಲು ಅವರಿಂದ ಸಾಧ್ಯವಿಲ್ಲ ಎಂದು ಉತ್ತರಿಸಿದ್ದ ಆ ದಿಟ್ಟ ಹೋರಾಟಗಾರ. ನೇಣುಗಂಬದ ಬಳಿ ಕರೆದೊಯ್ಯಲು ಸೈನಿಕ ಬಂದಾಗಲೂ ಕೂಡ ಲೆನಿನ್ನ ಕುರಿತ ಪುಸ್ತಕವನ್ನೇ ಓದುತ್ತಿದ್ದ ಆ ದಿಟ್ಟ ಹೋರಾಟಗಾರ ಸ್ವಲ್ಪವೂ ವಿಚಲಿತಗೊಳ್ಳದೆ ಪುಸ್ತಕ ಓದಿ ಮುಗಿಸಿದ ನಂತರ ಬಂದರಾಗುತ್ತದಲ್ಲವೇ ಎಂದು ಗಂಭೀರವಾಗಿಯೇ ಪ್ರಶ್ನಿಸಿದ್ದ. ದೇಶದ ಹಿತವೇ ನನ್ನ ಹಿತ, ಒಡೆದು ಆಳುವ ನೀತಿ, ಅಸಮಾನತೆ, ಸಾಮ್ರಾಜ್ಯವಾದವೇ ನನ್ನ ಪರಮ ಶತ್ರುಗಳು ಎಂದು ಸಿಡಿಲ ಗುಂಡಿನಂತೆ ಮಿಂಚಿ ಮರೆಯಾದ ಭಗತ್ ಸಿಂಗರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತ. ದೇಶದ ಜನರ ವಿಮೋಚನೆಗಾಗಿ ನಗು ನಗುತ್ತಲೇ ನೇಣುಗಂಬವನ್ನೇರಿದ ಭಗತ್ ಸಿಂಗರ ತತ್ವ ಮತ್ತು ವಿಚಾರವಾದಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದತ್ತ ಸಾಗೋಣ. ಭಗತ್ ಸಿಂಗರ ವಿಚಾರವಾದಗಳು. ಭಯ ಆವರಿಸಿದರೆ ಬದುಕಿನಲ್ಲಿ ಮುಂದೆ ಸಾಗಲು ಸಾಧ್ಯವೇ ಇಲ್ಲ. ಭಯ ಬದುಕಿನಲ್ಲಿ ಎಲ್ಲವನ್ನ ನಾಶ ಮಾಡುತ್ತದೆ. ಭಯದಿಂದ ಬದುಕಿನಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತೇವೆ. ಶಿಕ್ಷಣವು ನಿಮ್ಮ ಉತ್ತಮ ಸ್ನೇಹಿತ. ಶಿಕ್ಷಿತ ವ್ಯಕ್ತಿಯು ಎಲ್ಲ ಕಡೆಯಲ್ಲಿಯೂ ಗೌರವಿಸಲ್ಪಡುತ್ತಾನೆ. ಶಿಕ್ಷಣವು ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತದೆ. ವಿಮರ್ಶೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿಯ 2 ಅನಿವಾರ್ಯ ಗುಣಗಳು. ದಯೆಯಿಲ್ಲದ ಟೀಕೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿ ಚಿಂತನೆಯ 2 ಅಗತ್ಯ ಗುಣಗಳಾಗಿವೆ. ಪ್ರೇಮಿಗಳು, ಹುಚ್ಚರು ಮತ್ತು ಕವಿಗಳನ್ನು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಒಮ್ಮೆ ನೀವು ಕೆಲಸ ಮಾಡಲು ಪ್ರಾರಂಭಿಸಿದ ಮೇಲೆ ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡಬೇಡಿ. ನ್ಯಾಯ ಮತ್ತು ನಿಷ್ಠೆಯಿಂದ ನಿಮ್ಮ ಕೆಲಸವನ್ನು ಮಾಡಿ. ಗೆಲುವಿಗಿಂತ ಕೆಲಸ ಮಾಡಿದ ತೃಪ್ತಿ ಇರುವುದು ಬಹಳ ಮುಖ್ಯವಾಗುತ್ತದೆ. ಈ ಜಗತ್ತಿನಲ್ಲಿ ಅತ್ಯಂತ ಶಾಪಗ್ರಸ್ತ ಪಾಪ ಬಡವನಾಗಿರುವುದು. ಹೌದು, ಬಡತನ ಒಂದು ಶಾಪ ಮತ್ತು ಶಿಕ್ಷೆ. ಕ್ರಾಂತಿ ಜೀವನ ಮತ್ತು ಸಾವು, ಹಳೆಯ ಮತ್ತು ಹೊಸತಾದ, ಕತ್ತಲೆ ಮತ್ತು ಬೆಳಕಿನ ನಡುವಿನ ಶಾಶ್ವತ ಘರ್ಷಣೆಯನ್ನು ಸಾರುವ ಪ್ರಮುಖ ಜೀವಂತ ಶಕ್ತಿಯಾಗಿದೆ.
ನನಗೆ ಯಾವ ಜಾತಿ ಧರ್ಮವಿಲ್ಲ, ದೇಶ ಸೇವೆಯೇ ನನ್ನ ಧರ್ಮ. ದೇಶಕ್ಕಾಗಿ ದುಡಿಯುವ ನಿಜವಾದ ದೇಶಭಕ್ತರನ್ನ ಎಲ್ಲರೂ ಹುಚ್ಚರು ಎನ್ನುತ್ತಾರೆ.